ನಮಸ್ಕಾರ. ನನ್ನ ಹೆಸರು ಭವಿತಾ ಅಂಥೇಳಿ. ನಾನು ಭವ್ಯ ಟಿ.ಎಸ್. ಅವರು ಬರೆದಿರುವಂತಹ ಆದೇಶ ಪಾಲನೆ ಮಕ್ಕಳ ಕಥೆಗಳಲ್ಲಿ ಒಂದಾದ ಆದೇಶ ಪಾಲನೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿ. ಒಮ್ಮೆ ಒಬ್ಬ ರಾಜನ ರಾಜ್ಯದಲ್ಲಿ ಒಂದು ದೊಡ್ಡ ಸಮ್ಮೇಳನ ನಡೆಯಿತು. ಅಲ್ಲಿಗೆ ಬೇರೆ ಬೇರೆ ರಾಜ್ಯಗಳ ಪಂಡಿತರು ಬಂದಿದ್ದರು. ಅಲ್ಲಿ ಒಬ್ಬ ಪಂಡಿತ ಹೇಳಿದ ಮಾತು ಆ ರಾಜನ ಮನಸ್ಸಿನಲ್ಲಿ ಮರೆಯದೇ ಉಳಿಯಿತು. ಅದೇನೆಂದರೆ, ಯಾವ ರಾಜ್ಯದ ಪ್ರಜೆಗಳು ಎಷ್ಟು ಒಳ್ಳೆಯವರಾಗಿರ್ತಾರೋ ಅದರ ಆಧಾರದ ಮೇಲೆ ರಾಜನ ಗುಣ ಎಷ್ಟು ಉತ್ತಮವೆಂದು ನಿರ್ಧರಿಸಬಹುದು. ರಾಜನು ಈ ಮಾತನ್ನು ಪರೀಕ್ಷಿಸಲು ನಿರ್ಧರಿಸಿದನು. ತನ್ನ ಪ್ರಜೆಗಳಿಗೆ ಒಂದು ಆದೇಶವನ್ನು ಹೊರಡಿಸಿದನು. ರಾಜನ ಘನತೆಯನ್ನು ಹೆಚ್ಚಿಸುವ ಕಾರ್ಯ ಮಾಡುವವರಿಗೆ ಅಮೂಲ್ಯವಾದ ಬಹುಮಾನ ನೀಡಿ ಗೌರವಿಸಲಾಗುವುದು ಎಂದು. ಈ ಆದೇಶವನ್ನು ಗಮನಿಸಿದ ಪ್ರಜೆಗಳು ರಾಜನಿಗಾಗಿ ಏನು ಮಾಡಬಹುದೆಂದು ಯೋಚಿಸತೊಡಗಿದರು. ಒಬ್ಬ ಪ್ರಜೆ ರಾಜನ ಬೃಹತ್ ಗಾತ್ರದ ಮೂರ್ತಿಯನ್ನು ಕೆತ್ತಿಸಿ ಅರ್ಪಿಸಿದನು. ಇನ್ನೊಬ್ಬ ಪ್ರಜೆ ರಾಜನ ಹೆಸರಲ್ಲಿ ಎಲ್ಲ ದೇವಾಲಯಗಳಲ್ಲಿ ಪೂಜೆ, ಹೋಮ, ಹವನ ಮಾಡಿಸಿದನು. ಮತ್ತೋರ್ವ ಪ್ರಜೆ ರಾಜನ ಕುರಿತು ಒಂದು ಗ್ರಂಥ ಬರೆದು ಅರ್ಪಿಸಿದನು. ರಾಜನು ಇವರನ್ನೆಲ್ಲ ಪ್ರಶಂಸಿಸಿದನು. ಆದರೆ ಇದಾವುದರಿಂದಲೂ ರಾಜನ ಬಗ್ಗೆ ಬೇರೆ ರಾಜ್ಯಗಳಲ್ಲಿ ಅವನ ಹೆಸರು ಪ್ರಸಿದ್ಧಿಯಾಗಲಿಲ್ಲ. ಹೀಗೆ ಕಾಲ ಸರಿದಾಗ ಒಂದು ದಿನ ಬೇರೆ ರಾಜ್ಯದ ಒಬ್ಬ ದೂತನು ಒಂದು ಪತ್ರ ಹಿಡಿದು ಬಂದನು. ರಾಜನ ಅನುಮತಿ ಪಡೆದು ಅರಮನೆಯೊಳಗೆ ಬಂದು ಆಸ್ಥಾನದಲ್ಲಿ ಆ ಪತ್ರವನ್ನು ಓದಿದನು. ಮಹಾರಾಜರೇ, ನಿಮ್ಮ ರಾಜ್ಯದ ಪ್ರಜೆಯಾದ ಶರಣಪ್ಪನು ನಮ್ಮ ರಾಜ್ಯದ ಎಲ್ಲ ದೀನ ದಲಿತರಿಗೆ ಅನ್ನ ಬಟ್ಟೆಗಳನ್ನು ದಾನ ಮಾಡಿ ತನ್ನ ಉದಾರತೆ ತೋರಿದ್ದಾನೆ. ಇಂತಹ ಪ್ರಜೆ ಇರುವ ನಿಮ್ಮ ರಾಜ್ಯ ಸುಭಿಕ್ಷವಾಗಿರಲಿ. ಇದನ್ನು ಕೇಳಿದ ರಾಜನಿಗೆ ಅತೀವ ಸಂತಸವಾಯಿತು. ಕೂಡಲೇ ಶರಣಪ್ಪನ ಮನೆಗೆ ಬಂದು ಅವನಿಗೆ ನಮಿಸಿ ಮಾತನಾಡಿಸಿದನು. ಆಗ ಶರಣಪ್ಪನು ಹೀಗೆ ಹೇಳುತ್ತಾನೆ: ಮಹಾರಾಜರೇ, ನಾನು ನಿಮ್ಮ ಆದೇಶ ಪಾಲಿಸಲು ಇದನ್ನೆಲ್ಲ ಮಾಡಲಿಲ್ಲ. ಇದು ನನ್ನ ನಿತ್ಯ ಕಾಯಕ. ನನ್ನಿಂದ ಸಾಧ್ಯವಾದದನ್ನೆಲ್ಲ ದಾನ ಮಾಡುತ್ತಾ ಇರುತ್ತೇನೆ. ಹಲವು ವರ್ಷಗಳಿಂದ ನಾನಿದನ್ನು ಹಲವು ರಾಜ್ಯಗಳಲ್ಲಿ ಮಾಡುತ್ತಾ ಬಂದಿದ್ದೇನೆ. ಇದನ್ನು ಕೇಳಿದ ರಾಜನಿಗೆ ಅವನ ಬಗ್ಗೆ ಅಪಾರ ಗೌರವ ಮೂಡಿತು. ರಾಜನ ಆದೇಶದಿಂದ ಯಾವುದೂ ಸಾಧ್ಯವಿಲ್ಲ. ಉತ್ತಮ ಗುಣಗಳಿರುವ ಪ್ರಜೆಗಳು ರೂಪುಗೊಳ್ಳಲು ತಾನು ಅವರಿಗೆ ಮಾದರಿಯಾಗಿ ಆದರ್ಶ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂಬುದು ಮನವರಿಕೆಯಾಯಿತು. ಧನ್ಯವಾದಗಳು. ಈ ಅವಕಾಶ ಕೊಟ್ಟಿದ್ದಕ್ಕೆ ಕಲಾಲೋಕದವರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಭವ್ಯ ಟಿ.ಎಸ್. ಅವ್ರದ್ದು ಕತೆ ತುಂಬ ಚೆನ್ನಾಗಿತ್ತು. ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಧನ್ಯವಾದಗಳು.